ನಮ್ಮವ್ರಿಗೆ ಸರಿಯಾದಂಥ ಮಾಹಿತಿ ಕೊಡಬೇಕು. ನಮ್ಮ ಸಮಾಜದಲ್ಲಿ ತುಂಬ ಓದಿರ್ತಕ್ಕಂಥವ್ರಿಗೆ ಸರಿಯಾದ ಹೆಣ್ಣುಗಳು ಸಿಗದೆ ಇರ್ಬೋದು, ಗಂಡುಗಳು ಸಿಗದೆ ಇರ್ಬೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕುಲಕಸಬುಗಳನ್ನು ನಂಬಿ ನಾವು ಏನು ಇವತ್ತು ರಾಜಕೀಯವಾಗಿ ಬಿಡಿ ಸಾಮಾಜಿಕ ನ್ಯಾಯದಿಂದ ಏನು ದೂರ ಇದ್ದೀವಿ, ಇವುದೆಲ್ಲ ಏನಾದರೂ ಒಂದು ಪರ್ಯಾಯವಾಗಿ ನಾವೆಲ್ಲ ಒಂದಾಗಬೇಕು. ನೀವು ಇಂತಿಂಥವ್ರ ಕಡೆ ಇದ್ದೀರಾ ಅನ್ನೋದಕ್ಕೆ ಆಗಬೇಕಂದ್ರೆ ಈ ಸಂಬಂಧಗಳನ್ನು ಗಟ್ಟಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ 23, 24, 25, 26 ಶುಕ್ರವಾರ, ಶನಿವಾರ, ಭಾನುವಾರ ಗುರುರಾಜ್ ಕಲ್ಯಾಣ ಮಂಟಪ, ಶಿವಾನಂದ ಸರ್ಕಲ್ ಹತ್ರ ನಮ್ಮ ಸ್ವಾಮೀಜಿಗಳವರ ಸಾನ್ನಿಧ್ಯದಲ್ಲಿ ಸನ್ಮಾನ್ಯ KPCC ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ JC ಚಂದ್ರಶೇಖರ್ ಅವರು ಮತ್ತು ನಮ್ಮ ವಿಜಯವಾಣಿ ಪ್ರಧಾನ ಸಂಪಾದಕರಾದಂಥ ಚಿನ್ನೇಗೌಡರು ಮತ್ತು ನಮ್ಮ ಸಮಾಜದ 6 ಜನ ಸ್ವಾಮೀಜಿಗಳು, ಮಠಾಧಿಪತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ವ್ಯವಸ್ಥೆಯನ್ನು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಮಾಡ್ತೇವೆ. 3 ದಿವಸ ನಡೀತದೆ, 24, 25, 26. ಕೊನೆಯ ಸಮಾರೋಪಕ್ಕೆ ಆ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು KPCC ರಾಜ್ಯಾಧ್ಯಕ್ಷರು, ಅವರು ಸಮಾರೋಪದ ಭಾಷಣವನ್ನು ಸಂಜೆ 5:30 ಗಂಟೆಗೆ ಮಾತಾಡ್ತಾರೆ. ಅವ್ರ ಜೊತೆಗೆ ನಮ್ಮ ರಾಜರಾಜೇಶ್ವರಿ ಯಶವಂತಪುರದ ಶಾಸಕರಾದಂಥ ST ಸೋಮಶೇಖರ್ ಅವರು ಮತ್ತು ಎಲ್ಲ ಸ್ವಾಮೀಜಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಸಮಾಜಿಗಳು ಈ ರೀತಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಹೋದಾಗ ಮಾತ್ರನೇ ಹಳ್ಳಿಯಿಂದ ಸಿಟಿನಲ್ಲಿ ಬಂದವರಿಗೆ ನಮ್ಮ ಸಮಾಜದವರು ಇದ್ದಾರೆ, ನಮ್ಮ ಸಮಾಜದವ್ರನ್ನು ಕೂಡ ಭೇಟಿ ಹಾಕ್ಬೋದು ಅನ್ನೋಂಥ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ. ಇದನ್ನು ಎಲ್ಲ ಕಾಯಕ ಸಮಾಜದವರು ಕೂಡ ಮಾಡಬೇಕು. ಇಂದಿನ ವಿಶ್ವಕರ್ಮ ಸಮುದಾಯದ ಪ್ರೋತ್ಸಾಹಕರಾಗಿದ್ದಂಥ ಎಲ್ಲ ಸಮಸ್ತ ಪತ್ರಿಕೋದ್ಯಮಗಳಿಗೂ ಮತ್ತು ಮಾಧ್ಯಮ ವರ್ಗದ ಎಲ್ಲ ಕಾರ್ಯವೈಖರಿಯ ಸದಸ್ಯರುಗಳು ಸಹ ವಿಶ್ವಕರ್ಮನ ಕೃಪೆಯಿಂದ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮದ ರೂವಾರಿಗಳಾಗಿ ನಮ್ಮ ಸಮುದಾಯದ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಬಹಳ 25 ವರ್ಷಗಳಿಂದಲೂ ಸಮಾಜ ಸಂಘಟನೆ ಮತ್ತು ಸಮಾಜದ ಶ್ರೇಯಸ್ಸಿಗೋಸ್ಕರವಾಗಿ ಅವರುಗಳು ದುಡಿಯುವಂಥ ನಾಯಕರಾಗಿರ್ತಕ್ಕಂಥ AP ನಂಜುಂಡಿಯವರು ಮತ್ತು ಸಮಸ್ತ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸಮುದಾಯದ ಮುಖಂಡರು ಸಹ ವಿಶ್ವಕರ್ಮ ಕೃಪೆಯಲ್ಲಿ ನೀಡುತ್ತಾ ಈ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ವಿಶ್ವಕರ್ಮ ಸಮುದಾಯದ ಪಂಚಗೋತ್ರಗಳುಳ್ಳ ಅಂದರೆ 5 ಕಸುಬುಗಳನ್ನು ಮಾಡತಕ್ಕಂಥ ಸಮುದಾಯಗಳು ಒಗ್ಗೂಡಿ ಯಾರಲ್ಲೂ ಯಾವ ಭಿನ್ನಭೇದಗಳಿಲ್ಲದೆ ನಾವೆಲ್ಲ ಒಂದೇ ಇರ್ತಕ್ಕಂಥ ಭಾವನೆಯನ್ನ ಕಲ್ಪಿಸಲಿಕ್ಕೋಸ್ಕರವಾಗಿ ಮಾಡತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಒಂದು ಭಾಗ ಆದರೂ ಸಹ ನಮ್ಮ ಸಮುದಾಯದ ಜಾಗೃತಿ ಅಂತಕ್ಕಂಥದ್ದು ಅಥವಾ ನಮ್ಮ ಸಮುದಾಯದ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮದ ರೂವಾರಿಯಾಗಿದ್ದು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದೇ ಭಿನ್ನಭೇದಗಳಿಲ್ಲ. ತಮಿಳು, ತೆಲುಗಿರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡತಕ್ಕಂಥ ವಿಶ್ವಕರ್ಮರನ್ನ ಒಂದುಗೂಡಿಸಿ ನಮ್ಮಲ್ಲೆಲ್ಲಿರ್ತಕ್ಕಂಥ ಭೇದ ಭಾವಗಳನ್ನ ಹೊರಗಡೆ ಆಗ್ತಕ್ಕಂಥದ್ದನ್ನು ಮಾತ್ರ ನಾವು ಈ ಕಾರ್ಯಕ್ರಮದ ಮುಖೇನ ಹಾಡ್ಕೊಳ್ತೇವೆ. ಆದ್ದರಿಂದ ಪತ್ರಿಕೋದ್ಯಮಗಳು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಚಾರಕ್ಕೆ, ಈ ಸಮುದಾಯದ ಜಾಗೃತಿಯ ಕಡೆಗೆ ಪ್ರಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಮತ್ತು ತಮ್ಮೆಲ್ಲರ ಸಹಕಾರ ಅವತ್ತು ಸಹ 3 ದಿನಗಳ ಕಾರ್ಯಕ್ರಮಗಳಲ್ಲಿ ಅವುಗಳೆಲ್ಲ ಭಾಗಿಗಳಾಗಿದ್ದು ಕಾರ್ಯಕ್ರಮದ ವೈಖರಿಯನ್ನು ನೋಡಿ ಶುಭವನ್ನು ಹಾರೈಸ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಬಿಟ್ಟಂಥ ಕಾರ್ಯಕ್ರಮ. ಆದ್ದರಿಂದ ಈ ಕಾರ್ಯಕ್ರಮ ನಮ್ಮ ವಿಶ್ವಕರ್ಮರ ಪಂಚಗೋತ್ರಗಳುಳ್ಳ 5 ಕಸುಬುಗಳನ್ನು ಮಾಡತಕ್ಕಂಥ ಎಲ್ಲ ಸಮುದಾಯಗಳನ್ನ, ನಮ್ಮ ಸಮಾಜದ ಎಲ್ಲ ಪಂಗಡಗಳನ್ನ ಒಗ್ಗೂಡಿಸ್ತಕ್ಕಂಥ ಕಾರ್ಯಕ್ರಮ, ಸಂಘಟನೆ ಕಾರ್ಯಕ್ರಮ, ಅದರಲ್ಲೂ ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಸಮುದಾಯಕ್ಕೂ ಸಹ ಶ್ರೇಯಸ್ಸಿನ ಹಾದಿಯಲ್ಲಿ ವಿಶ್ವಕರ್ಮನ ಕೃಪೆ ಇರಲಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ.